ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಗುರುವಾರ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬಿಲ್ಡಿಂಗ್ ಹತ್ರ ಹೋಗಿದ್ದೆ. ಹೋಗ್ಬಿಟ್ಟು ಟೀ ಕೊಟ್ಬಿಟ್ಟು ಆಮೇಲೆ ಏನೆಲ್ಲ ಕೆಲಸ ನಡೀತಾ ಇದೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ಮನೆಗೆ ಬಂದೆ. ಹಾಗೆಯೇ ಇವತ್ತು ಮನೆಗೆ ಬಂದಮೇಲೆ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ಮೊಬೈಲಲ್ಲಿ ನೋಡ್ತಾ ಇರುವಾಗ ರಸ್ಮಲೈ ರೆಸಿಪಿ ಬಂತು. ಹೇಗಿದ್ದರೂ ಮನೆಯಲ್ಲಿ ಫ್ರೀ ಆಗಿದ್ದೀನಿ ಅಲ್ವಾ, ಈ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೆಕ್ಸ್ಟ್ ಟೈಮ್ ಮಾಡಿದಾಗ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡೋಣ. ಸದ್ಯಕ್ಕೆ ಮನೆಯಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನೇ ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಇನ್ನೂ ಜಾಸ್ತಿ ಇರಲಿಲ್ಲ. ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಅಷ್ಟೇ, ಇದ್ದಷ್ಟೇ ಹಾಕಿದ್ದೀನಿ. ಸೊ ಉಂಡೆನೂ ಕೂಡ ಅಷ್ಟೇ, ಅದೇನು ರಸ್ಮಲೈದು ಬರಬೇಕು ಅದು ಕೂಡ ಏನೂ ಒಡೆದಿರಲಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಕೆಲವೊಂದಷ್ಟು ವಿಡಿಯೋಸಲ್ಲಿ ನೋಡಿದೆ, ಅಂದರೆ ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ ಅಂತ ಕೂಡ ಹೇಳ್ತಾಯಿದ್ರು. ಬಟ್ ನಾನೇನು ಮಾಡಿದ್ದೆ, ಅದರಲ್ಲೇನು ಉಂಡೆ ಎಲ್ಲ ಒಡೆದಿರಲಿಲ್ಲ. ಸೊ ಬಿಸಿ ಬಿಸಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಫ್ರೀಝರಲ್ಲಿ. ಆಮೇಲೆ ತಣ್ಣಗಾದ್ಮೇಲೆ ಅಪ್ಪನ ಮನೆಗೆ ಒಂದು ಸ್ವಲ್ಪ, ಆಮೇಲೆ ಜೀವನ್ಗೆ ಒಂದು ಸ್ವಲ್ಪ ಅಂತ ತೆಗ್ದಿಡೋಣ ಅಂತ. ನನಗೆ ಅಷ್ಟಾಗಿ ಈ ಹಾಲಿನ ಪ್ರಾಡಕ್ಟ್ ಎಲ್ಲ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನೇನು ತಿನ್ನಲ್ಲ. ಸೊ ಮನೆಯಲ್ಲಿ ಫ್ರೀಯಾಗಿದ್ದಾಗ ಈ ರೀತಿ ಏನಾದರೂ ಒಂದು ರೆಸಿಪಿನ ಟ್ರೈ ಮಾಡಬೇಕು ಅಂತಂದರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ರಸಮಲೈನ ಮಾಡಿಬಿಟ್ಟು ಫ್ರೀಝರಲ್ಲಿ ತೆಗ್ದಿಟ್ಟಿದ್ದೆ, ಆಮೇಲೆ ಅಪ್ಪನ ಮನೆಗೆ ಹೋದಾಗ ತೊಗೊಂಡೋಗಿ ಕೊಡ್ತೀನಿ. ಸೊ ಸದ್ಯಕ್ಕೆ ರಸಮಲೈ ಮಾಡಿದಾದಮೇಲೆ ನಾನು ಅಪ್ಪು ಹೋಗಿ ಮಲ್ಕೊಂಡ್ಬಿಟ್ವಿ. ಆಮೇಲೆ ಅಪ್ಪ ಕಾಲ್ ಮಾಡಿದ್ಮೇಲೆ ಎದ್ದಿದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಗುರುವಾರ, ಟೈಮ್ ಆಗಲಿ 5 ಗಂಟೆ ಆಗ್ತಾಯಿದೆ. ಇವಾಗ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನಮ್ಮಪ್ಪ ಇಬ್ಬರು ಕೂಡ ಗ್ರಾನೈಟ್ ಸೆಲೆಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಹಾಗೆಯೇ ಜೀವನ್ ಸ್ಯಾಟರ್ಡೆ ಮತ್ತು ಸಂಡೇ 2 ದಿನ ಯಾವುದಕ್ಕೆ ರಜೆ ಇರುತ್ತೆ. ಇವತ್ತು ಒಂದು 2-3 ಶಾಪಲ್ಲೆಲ್ಲ ಹೋಗಿ ಗ್ರಾನೈಟ್ ನೋಡ್ಕೊಂಡು ಬರೋಣ. ಕಾಸ್ಟ್ ಎಲ್ಲಿ ನಮಗೆ ರೀಸನೇಬಲ್ ಅಂತ ಅನಿಸುತ್ತೆ ಅಲ್ಲಿ ಬೈ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಒಂದು 2-3 ಶಾಪ್ಗೆ ಹೋಗ್ಬಿಟ್ಟು ಫೈನಲೈಸ್ ಮಾಡ್ತೀವಿ. ಆಮೇಲೆ ಫೈನಲಾಗಿ ಜೀವನ ಸ್ಯಾಟರ್ಡೆ ಆರ್ ಸಂಡೇ ಕರ್ಕೊಂಡು ಹೋಗಿ ತೋರಿಸ್ಕೊಟ್ಟು ತೊಗೊಂಡು ಬರೋಣ ಅಂತ. ಮತ್ತು ಇನ್ನೇನು ಎಲಿವೇಷನ್ ಕೂಡ 1-2 ವೀಕ್ಸಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 2 ವೀಕ್ಸಲ್ಲೆಲ್ಲ ಗಾರೆ ಕೆಲಸಗಳು ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ಮತ್ತೆ ನಾವು ಡಿಲೇ ಮಾಡೋದು ಬೇಡ. ಈ ಕೆಲಸ ಆಗಿ ಮತ್ತೆ ನಾವು ಗ್ರಾನೈಟ್ ಸೆಲೆಕ್ಷನ್ಗೆ ಅಂತ ಹೋಗಿ ಮತ್ತೆ ಅಲ್ಲಿ ಒಂದು 2 ವೀಕ್ಸ್ ಎಲ್ಲ ಲೇಟ್ ಆಗೋ ಬದಲು ನಾವು ಇವಾಗಲೇ ಹೋಗಿ ಗ್ರಾನೈಟ್ ಸೆಲೆಕ್ಷನ್ ಮಾಡ್ಕೊಬಂದ್ಬಿಡೋಣ. ಆಮೇಲೆ ಅವ್ರು ಬಂದು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಆಮೇಲೆ ಗ್ರಾನೈಟನ್ನು ತೊಗೊಂಡು ಬಂದು ಅವರು ಕೂಡ ಹಾಕೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 ಮಂತ್ 1.5 ಮಂತನೇ ಆಗೋಗ್ಬಿಡುತ್ತೆ. ಸೊ ಹೀಗೆ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ನೀವು ವ್ಲಾಗ್ನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರನೇ. ಆಮೇಲೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇನೆ. ನಮ್ಮ ಸುತ್ತಮುತ್ತ ಇರೋ ಜಾಗಕ್ಕೆ ನಾವು ಹೋಗ್ತಾ ಇರೋದು. ಇಲ್ಲಿ ತುಂಬ ಇದೆ ಗ್ರಾನೈಟ್ ಶಾಪ್ಸ್ ಎಲ್ಲನೂ, ಮತ್ತು ಫ್ಯಾಕ್ಟ್ರಿ ಕೂಡ ಇದೆ ಇಲ್ಲಿ ಹೆಸರುಘಟ್ಟ ನಿಯರ್ ಬೈ. ಸೊ ನೋಡೋಣ ಹೋಗ್ಬಿಟ್ಟು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನನಗೂ ಕೂಡ ಫಾರ್ ದ ಫಸ್ಟ್ ಟೈಮ್ ನಾನು ಗ್ರಾನೈಟ್ ಸೆಲೆಕ್ಷನ್ಗೆಲ್ಲ ಹೋಗ್ತಾ ಇರೋದು. ನಾನು ಒಂದು ಸರಿ ಮಾತ್ರ ನಮ್ಮ ಅಪ್ಪ ಅವರು ಈ ಮನೆ ಕಟ್ಟುವಾಗ ಬಾತ್ರೂಮ್ ಟೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಅದು ಬಿಟ್ಟರೆ ನಾನು ಯಾವತ್ತೂ ಕೂಡ ಹೋಗಿಲ್ಲ. ಸೊ ಇವತ್ತು ಗ್ರಾನೈಟ್ ಸೆಲೆಕ್ಷನ್ಗೆ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀನ ಮರಿದೆಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮಪ್ಪ 4:15ಗೆ ಬರೋಕ್ಕೆ ಹೇಳಿದ್ರು. ನಾನು ಅಪ್ಪುಗೆ ಒಂದು ಸ್ವಲ್ಪ ಲೈಟಾಗಿ ಜ್ವರ ಇತ್ತು ಅಂತ ಅಂದ್ಬಿಟ್ಟು ಅವನ್ನ ಮಲಗಿಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಅವ್ರು ಫೋನ್ ಮಾಡಿದ್ರಲ್ಲ, ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ, ಚಿಂಟು ಬಂದ ಸ್ಕೂಲಿಂದ, ಸರಿ ಕಾಲೇಜಿಂದ, ಒಂದ್ಸರಿ ಹೋಗಿ ನೋಡ್ಕೊಂಬಂದ್ಬಿಡೋಣ. ಇಷ್ಟ ಆಯಿತು ಅಂತ ಅಂದರೆ ಆಮೇಲೆ ಅಲ್ಲಿ ಕೊಟೇಶನ್ ಎಲ್ಲ ತೊಗೊಂಬರ್ಬೋದು ಅಂತ. ಸರಿ ಅಂತ ಆವಾಗ ಎದ್ದು ಮುಖ ತೊಳ್ಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ಬನ್ನಿ ಹೋಗೋಣ. ಸೊ ಅಲ್ಲಿ ಹೋದ್ಮೇಲೆ ಯಾವುದೆಲ್ಲ ಇರುತ್ತೆ ಕಲೆಕ್ಷನ್ಸ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ನಾವು ಬಂದಿರೋದು ಜಿಯೋ ಸ್ಟೋನ್ಸ್ ಆ್ಯಂಡ್ ಗ್ರಾನೈಟ್ಸ್ ಅಂತ. ಇದು ಬಂದುಬಿಟ್ಟು ಚಿಕ್ಕಬಾಣವರ ಹತ್ರ ಇದೆ. ನಾವು ಇವ್ರ ಬ್ರ್ಯಾಂಚನ್ನೇ ಇನ್ನೊಂದು ಬಗಲ್ಗುಂಟೆ ಹತ್ರ ಇದೆ. ನಾವು ಅಲ್ಲಿ ಕಿಚನ್ ಸ್ಲ್ಯಾಬ್ ಎಲ್ಲ ನೋಡಿದ್ವಿ. ನಾವು ಅಲ್ಲೇ ಬೈ ಮಾಡಿದ್ದು ಕೂಡ ಕಿಚನ್ ಸ್ಲ್ಯಾಬ್ ಎಲ್ಲನೂ. ಹಾಗೆಯೇ ಇವಾಗ ಅವರೇ ಹೇಳಿದರು, ನಮ್ಮದು ಇನ್ನೊಂದು ಬ್ರ್ಯಾಂಚ್ ಇದೆ ಬಾಣವಾರದಲ್ಲಿ, ಅಲ್ಲೊಂದು ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇದೆ, ನೀವೇ ಬಂದು ನೋಡಿ ಅಲ್ಲಿ ಅಂತ. ಹಾಗಾಗಿ ಇವಾಗ ನಾನು ನಮ್ಮಪ್ಪ ಇಬ್ಬರು ಕೂಡ ಬಂದ್ವಿ. ಹಾಗೆಯೇ ನಮ್ಗೆ ಯಾರು ರೆಕಮೆಂಡ್ ಮಾಡಿದ್ರು ಅಲ್ವಾ ಇಲ್ಲೇ ಹೋಗಿ ಅಂತ, ಇವನ್ ಅವರು ಕೂಡ ಇಲ್ಲೇ ಇದ್ದರು. ಆಮೇಲೆ ನಮಗೂ ಕೂಡ ಒಂದು ಸ್ವಲ್ಪ ರೇಟ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೆಲ್ಪ್ ಆಯಿತು. ಸೊ ಇಲ್ಲಿ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು. ಹಾಗೆಯೇ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಇಲ್ಲಿ 75ಇಂದ ಕೂಡ ಇದೆ. ಸೊ ನಮಗೆ ಬಂದುಬಿಟ್ಟು ಜಾಸ್ತಿ ಹೈ ಪ್ರೈಸು ಅಲ್ಲ, ಜಾಸ್ತಿ ಲೋ ಪ್ರೈಸು ಅಲ್ಲ, ಮೀಡಿಯಮ್ ರೇಂಜ್ಗೆ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದಿದ್ದು. ಮತ್ತು ನಾನು ರೇಂಜಿಗಿಂತ ಜಾಸ್ತಿ ಕಲರ್ನ ನೋಡ್ತೀನಿ. ಫ್ಲೋರಿಂಗಿಗೆ ಬೆಸ್ಟ್ ಅಂತ ಅಂದರೆ ನನ್ನ ಪ್ರಕಾರ ಗ್ರಾನೈಟೇ. ಅದರಲ್ಲೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ.
ಮತ್ತು ನನ್ನ ಅಭಿಪ್ರಾಯ ಏನು ಅಂತಂದರೆ ಜಾಸ್ತಿ ಕಲರ್ಸ್ ಅಂದರೆ ಜಗಮಗ ಕಲರ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಮೈಲ್ಡಾಗಿರಬೇಕು, ಒಂಥರ ನೋಡಿದ ತಕ್ಷಣ ಸೂತಿಂಗ್ ಅಂತ ಅನಿಸ್ಬೇಕು. ಹಾಗಾಗಿ ನಾನು ಅಂಥ ಕಲರ್ಸ್‌ನೇ ಜಾಸ್ತಿ ನೋಡೋ ಅಂಥದ್ದು. ಜಾಸ್ತಿ ಜಾತ್ರೆ ಥರ ಎಲ್ಲ ನನಗಿಷ್ಟ ಆಗೋದಿಲ್ಲ. ಮತ್ತು ನಾನು ಅವ್ರಿಗೆ ಫಸ್ಟಿಗೆ ಹೋಗಿದ ತಕ್ಷಣ ಕೇಳಿದ್ದೂ ಕೂಡ ಬ್ಲ್ಯಾಕ್ ಆರ್ ವೈಟ್ ಈ ರೀತಿಯಾಗಿ ಕಾಂಬಿನೇಷನ್ ಇರೋ ಅಂಥದ್ದನ್ನು ತೋರಿಸಿ, ಜಾಸ್ತಿ ಬ್ರೈಟ್ ಆಗಿರೋ ಥರದ್ದೆಲ್ಲ ಬೇಡ ನನಗೆ ಅಂತಲೇ ಹೇಳಿದೆ. ಸೊ ಅವರು ಕೂಡ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ಒಂದಷ್ಟು ಕಲೆಕ್ಷನ್ಸ್ ಅಂದರೆ ನಾನು ಮನೆಯಲ್ಲಿ ನೋಡಿದ್ದೀನಿ, ಹಾಕಿರೋರ ಮನೆಯಲ್ಲಿ ನಾನು ಒಂದಷ್ಟು ಗ್ರಾನೈಟ್ಸ್ ಎಲ್ಲ ನೋಡಿದ್ದೀನಿ. ಸೊ ಅಂಥದ್ದು ಕೂಡ ಕೆಲವೊಂದಷ್ಟು ಇಲ್ಲಿತ್ತು. ನಾವು ಈ ರೀತಿ ಗ್ರಾನೈಟ್‌ನ ನೋಡೋದಕ್ಕಿಂತ ಅದು ಯಾವ ರೀತಿ ಹಾಕ್ತಾರೆ ಅಲ್ಲ ನೆಲಕ್ಕೆ, ಅದಾದಮೇಲೆ ಲುಕ್ ನೋಡೋದಕ್ಕೆ ಚೆಂದ ಅಂತಲೇ ಹೇಳ್ಬೋದು. ಸೊ ನನಗೆ ಇದ್ದಿದ್ದು ನನ್ನ ತಲೆಯಲ್ಲಿ ಒಂದು ಸ್ವಲ್ಪ ಲೈಟ್ ಕಲರ್ಸನ್ನೇ ನೋಡೋಣ. ನೋಡಿ, ಈ ರೀತಿ ಬ್ರೈಟ್ ಕಲರ್ಸ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸೊ ಆ ಥರ ನಾನು ಸ್ವಲ್ಪ ಲೈಟ್ ಕಲರ್ಸನ್ನೇ ನೋಡ್ತಾ ಇದ್ದೆ. ಒಂದಷ್ಟು ಕಲೆಕ್ಷನ್ಸ್ ನನಗೆ ಇಷ್ಟ ಆಯಿತು. ಅದನ್ನೆಲ್ಲ ನಾವು ರೇಟ್ ಎಲ್ಲ ಮಾತಾಡಿದ್ವಿ. ಅವರೊಂದು ಸ್ವಲ್ಪ ನಮಗೆ 125 ಮತ್ತು 135 ಈ ರೀತಿಯಾಗಿ ಹೇಳ್ತಾಯಿದ್ರು. ನಾನು ನೋಡೋಣ ಅಂತ ಅಂದ್ಬಿಟ್ಟು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ವಿಚಾರಿಸೋಣ. ಜೊತೆಗೆ ನಮಗೆ ಏನು ಗೊತ್ತಾ, ಒಂದೇ ಶಾಪಿಗೆ ನಾವು ಫಿಕ್ಸ್ ಆಗಬಾರ್ದು. ಯಾವುದೇ ಆಗಿರ್ಬೋದು ಮನೆ ವಿಚಾರದಲ್ಲಿ ನಾವು ಒಂದೇ ಶಾಪಿಗೆ ಫಿಕ್ಸ್ ಆಗಿ ಇಲ್ಲ ನಾವು ಇಲ್ಲೇ ತೊಗೊಳ್ತೀವಿ ಅಂತ ಹೋದರೆ ಪಕ್ಕಾ ಅವ್ರು ನಮಗೆ ಒಂದು ಸ್ವಲ್ಪನಾದರೂ ಮೋಸ ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಒಂದು 2-3 ಕಡೆ ಕೇಳೋಣ. ಕೇಳಿಬಿಟ್ಟು ಆಮೇಲೆ ಫೈನಲ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಇಲ್ಲಿ ನಾನು ಮೆಟ್ಲಿಗೆಲ್ಲ ಬಂದುಬಿಟ್ಟು ಲಪೋತ್ರ ಹಾಕ್ಸೋಣ ಅಂತ ಅಂದ್ಬಿಟ್ಟು, ಅದಾದಮೇಲೆ ಮನೆ ಒಳಗಡೆ ಏನು ಬರುತ್ತೆ ಕಂಪ್ಲೀಟಾಗಿ ಗ್ರಾನೈಟು, ಮತ್ತು ನಮ್ಮದು ಹೊರಗಡೆ ವಾಲ್ ಕೂಡ ಇದೆ ಅಲ್ಲ, ಅದಕ್ಕೂ ಕೂಡ ಅಷ್ಟೇ ನಾವು ಗ್ರಾನೈಟ್ಸ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಒಂದು ಸ್ವಲ್ಪ ಬೇಕಾದ್ರೆ ಹೊರಗಡೆ ವಾಲ್ ಏನು ಬರುತ್ತೆ ಅದಕ್ಕೆ ಬೇಕಾದ್ರೆ ಟೈಲ್ಸಿಗೆ ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಮನೆ ಒಳಗಡೆ ಏನು ಬರುತ್ತೆ ಅದಕ್ಕಂತೂ ಗ್ರಾನೈಟ್ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅದರಲ್ಲಂತೂ ನನ್ನ ಮೈಂಡ್ ಚೇಂಜೇ ಮಾಡಲ್ಲ, ಅದು ಏನಾದರೂ ಆಗಿರಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ, ನಾವು ಮುಂಚೆ ರೆಂಟಲ್ಲಿದ್ವಲ್ಲ ಆ ಮನೆಯಲ್ಲಿ ಒಂದು ಸ್ವಲ್ಪ ವೈಟ್ ಗ್ರಾನೈಟ್ ಹಾಕಿದ್ರು. ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಲೆ ಆಗಿರ್ಬೋದು, ಏನಾದರೂ ಒಂದು ಸ್ವಲ್ಪ ಕಲೆಗಳೆಲ್ಲ ನೀಟಾಗಿ ಕಾಣಿಸ್ತಾ ಇತ್ತು ಹಾಗೇ. ನನ್ನ ತಲೆಯಲ್ಲಿ ಅಲ್ಲಿ ನೋಡಿದ ತಕ್ಷಣ ಅದು ಫ್ಲ್ಯಾಶ್ ಆಯಿತು. ಹೌದಲ್ವಾ, ವೈಟ್‌ಗೆ ಹೋಗೋದು ಬೇಡ, ವೈಟ್‌ಗೆ ಹೋದರೆ ಸ್ವಲ್ಪ ಈ ರೀತಿ ಕಲೆ ಎಲ್ಲ ಎದ್ದು ಕಾಣಿಸುತ್ತೆ, ಆಮೇಲೆ ಅದೊಂಥರ ಅಷ್ಟು ಚೆನ್ನಾಗಿರಲ್ಲ. ಸೊ ನೋಡೋಣ ಬ್ಲ್ಯಾಕಲ್ಲಿ ಅಂತ ಅಂದ್ಬಿಟ್ಟು ಬ್ಲ್ಯಾಕಲ್ಲಿ ನೋಡ್ತಾ ಇದ್ದೀನಿ. ಮತ್ತು ನನಗೆ ಮೇಯ್ನಾಗಿ ಫಸ್ಟೇ ಹೇಳಿದಾಗೆ ಲೈಟ್ ಕಲರ್ಸು ಅಥವಾ ಏನೋ ಸೂತಿಂಗ್ ಥರ ಇರಬೇಕು, ಜಾಸ್ತಿ ಡಿಸೈನ್ ಆ ಥರ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನನ್ನ ತಲೆಯಲ್ಲಿರೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಗ್ರಾನೈಟಿಗೆ ಹೋಗ್ತಿದ್ದೀವಿ ನಾವು ಅಂತ ಅಂದಾಗ ಈ ಬಾರ್ಡರ್ಸ್ ಎಲ್ಲ ಹಾಕ್ತಾರೆ ನೋಡಿ. ಸೊ ಬಾರ್ಡರ್ಸ್ ಅಂದರೆ ಈ ಫ್ಲೋರಿಂಗ್ಗೆ ಒಂದು ಪಟ್ಟಿ ಥರ ಹಾಕ್ತಾರೆ. ಸೊ ಆ ರೀತಿ ಹೋದರೆ ನಾವು ಒಂದು ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ನಾವು ಒಂದೇ ಕಲರೇ ಹಾಕಿಸ್ತೀವಿ ಫ್ಲೋರಿಂಗಿಗೆ ಅಂತ ಅಂದಾಗ, ನಮಗೆ ಏನು ಬಾರ್ಡರ್ಸ್ ಕೊಡದಂತೆ ಹಾಕಿಸ್ತೀವಿ ಅಂತ ಅಂದಾಗ ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಇದನ್ನು ನಾನು ಫಸ್ಟೇ ತಿಳ್ಕೊಂಡಿದ್ದಿದ್ದು. ನಾನು ನಮ್ಮ ಅಪ್ಪಂಗೆ ಕೂಡ ಹೇಳ್ತಾ ಇದ್ದೆ, ಈ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲೂ ಕೂಡ ಬಾರ್ಡರ್ಸ್ ಎಲ್ಲ ಹಾಕಿಸ್ಬೇಡಿ ಪಪ್ಪ ಅಂತ. ಬಟ್ ನಮ್ಮಪ್ಪ ಇಲ್ಲ, ಬಾರ್ಡರ್ಸ್ ಹಾಕ್ಸೋಣ ಅಂತ ಬಾರ್ಡರ್ಸ್ ಹಾಕಿಸಿ ಆಮೇಲೆ ಪ್ರೈಸ್ ಜಾಸ್ತಿ ಆಗಿದ್ದು ಕೂಡ ಉಂಟು. ಸೊ ಅದನ್ನು ಆಮೇಲೆ ನಮ್ಮಪ್ಪ ಹೇಳಿದ್ರು. ಸೊ ಈ ಥರ ನಾನು ಸ್ವಲ್ಪ ಬಾರ್ಡರ್ಸ್ಗೆಲ್ಲ ಹೋದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ನನಗೆ ಪರ್ಸ್ನಲಿ ಬಾರ್ಡರ್ಸ್ ಎಲ್ಲ ಇಷ್ಟ ಆಗಲ್ಲ. ಏನಕ್ಕೆ ಅಂತಂದರೆ ಒಂದು ಸೈಡ್ ಬಂದುಬಿಟ್ಟು ನಾವು ಸೋಫಾ ಎಲ್ಲ ಇಟ್ಬಿಡ್ತೀವಿ ಅಲ್ವಾ, ಅದು ಕವರ್ ಆಗೋಗುತ್ತೆ ಒಂದು ಸೈಡ್, ಇನ್ನೊಂದು ಸೈಡ್ ಮಾತ್ರನೇ ಕಾಣ್ತಿರುತ್ತೆ. ಸೊ ಸುಮ್ಮನೆ ವೇಸ್ಟ್ ಅಂತ ನನಗನ್ನಿಸ್ತು. ಹಾಗಾಗಿ ನನಗೆ ಬಾರ್ಡರ್ಸ್ ಎಲ್ಲ ಏನೂ ಬೇಡ, ಜಸ್ಟ್ ಫ್ಲೋರಿಂಗಿಗೆ ಏನು ಗ್ರಾನೈಟ್ ಬರಬೇಕು ಅದಷ್ಟೇ ಬರಲಿ ಅಂತ ಅಷ್ಟೇನೆ. ಅದಾದಮೇಲೆ ಇವಾಗ ನಾವು ಇನ್ನೊಂದು ಶಾಪಿಗೆ ಬಂದಿದ್ದೀವಿ. ಫಸ್ಟು ಹೋಗಿದ್ದಿದ್ದು ನಾವು ಜಿಯೋ ಗ್ರಾನೈಟ್ಸ್ ಆ್ಯಂಡ್ ಮಾರ್ಬಲ್ಸ್ ಅಂತ. ಇವಾಗ ನಾವು ಬಂದಿರೋದು ಮಾರುತಿ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ಸ್ ಅಂತ. ಸೊ ಇದು ಬಂದುಬಿಟ್ಟು ನಿಯರ್ ಸೋಲ್ದೇವನಹಳ್ಳಿ ಹತ್ರ ಬರುತ್ತೆ. ಅಲ್ಲಿ ಕೂಡ ನಾವು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಇಲ್ಲಿ ನಾವು ಫಸ್ಟ್ ಕಂಪೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಕೂಡ ಹೇಳ್ತಾಯಿದ್ರು, ಮತ್ತು ಕಲೆಕ್ಷನ್ಸ್ ಕೂಡ ಇತ್ತು. ಜಾಸ್ತಿ ಇಲ್ಲಿ ವೈಟ್ ಕಲೆಕ್ಷನ್ಸ್ ಇತ್ತು, ಅಂದರೆ ವೈಟ್ ಗ್ರಾನೈಟ್ ಕಲೆಕ್ಷನ್ಸೇ ಒಂದು ಸ್ವಲ್ಪ ಜಾಸ್ತಿ ಇತ್ತು. ನನಗೂ ಕೂಡ ಒಂದಷ್ಟು ಕಲೆಕ್ಷನ್ಸ್ ಇಷ್ಟ ಆಯಿತು. ನೋಡಿ, ಇಲ್ಲಿ ಲಪೋತ್ರ, ನನಗದೇನೋ ಗೊತ್ತಿಲ್ಲ, ಫಸ್ಟಿಂದಾನು ನಾನು ಲಪೋತ್ರನೇ ಹಾಕಿಸ್ಬೇಕು ಸ್ಟೆಪ್ಸಿಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದು ನನ್ನ ಮೈಂಡಲ್ಲಿ. ಸೊ ಫೈನಲಿ ಲಪೋತ್ರಾಗೇ ಹೋಗ್ತಾ ಇದ್ದೀವಿ. ಇನ್ನೊಂದು ಆಪ್ಷನ್ ಅಂತ ಅಂದರೆ, ನೀವು ಗ್ರಾನೈಟ್ಸಲ್ಲೇ ಬೇಕಾದರೆ ನಾನ್ ಸ್ಕಿಟಬಲ್ ಥರ ಮಾಡಿಸ್ಕೊಳ್ಬೋದು. ಬಟ್ ಲಪೋತ್ರಾಗೂ ಗ್ರಾನೈಟಿಗೂ ತುಂಬ ವ್ಯತ್ಯಾಸ ಇದೆ. ಇದು ಬಂದುಬಿಟ್ಟು ನಾನ್ ಸ್ಕಿಟಬಲ್, ಇದಕ್ಕೆ ಲುಕ್ಕೇ ಒಂಥರ ಚೆಂದ ಅಂತ ಹೇಳ್ಬೋದು ಅದು ಹಾಕಿದ ಮೇಲೆ. ಸೊ ಹಾಗಾಗಿ ನಾನು ಗ್ರಾನೈಟ್ ಎಲ್ಲ ಬೇಡ, ಲಪೋತ್ರಾಗೇ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟೆಪ್ಸಿಗೆ ಲಪೋತ್ರನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟೇ ಹೇಳಿದಾಗೆ ಅದೇ, ನಾವು ವಾಸವಾಗುವಂತಹ ಮನೆ, ಒಂದ್ಸಲಿ ಕಟ್ಟೋ ಅಂತಹ ಮನೆ, ಅದಕ್ಕೆ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಬಿಕಾಸ್ ನಾವು ಕಾಸ್ಟ್ ಕಟ್ಟಿಂಗ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಎಲ್ಲದರಲ್ಲೂ ನಾವು ಕಾಸ್ಟ್ ಕಟ್ಟಿಂಗ್ ಮಾಡ್ತೀವಿ ಅಂತ ಹೋದರೆ ನಮಗೆ ನಾವು ಅಂದ್ಕೊಂಡಿರೋ ಥರ ಮನೆ ಕಟ್ಟಿಸೋದಕ್ಕೆ ಆಗೋದೇ ಇಲ್ಲ. ಸೊ
ನನ್ನ ಒಂದು ಆಸೆ ಗ್ರಾನೈಟ್ ಅಂತ. ಸೊ ಫೈನಲಿ ಗ್ರಾನೈಟ್ ಅಂತ ನೋಡೋಕೆ ಬಂದಿದ್ದೀವಿ. ಗ್ರಾನೈಟಲ್ಲಿ ಒಂದಷ್ಟು ಇಲ್ಲಿ ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಪ್ರೈಸ್ ಕೂಡ ಕೇಳಿದ್ವಿ. ಮತ್ತು ಮೆಷರ್ಮೆಂಟ್ ಆಗಿರ್ಬೋದು, ಲೇಯಿಂಗ್ ಆಗಿರ್ಬೋದು, ಅಂದರೆ ಗ್ರಾನೈಟ್ ಹಾಕ್ತಾರೆ ಅಲ್ವಾ, ಅವ್ರದ್ದು ಕೂಡ ಇವರೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು. ಬಿಕಾಸ್ ನಾವು ಯಾರನ್ನಾದ್ರೂ ಹುಡುಕೊಂಡು ಆಮೇಲೆ ಅವ್ರ ಹತ್ರನೇ ನಾವು ಗ್ರಾನೈಟ್ಸ್ ಎಲ್ಲ ಹಾಕ್ಸ್ತೀವಿ ಅಂತ ಅಂದರೆ ಅವರು ಮಧ್ಯದಲ್ಲಿ ಕೆಲವೊಂದು ಸಲ ಮೋಸ ಮಾಡಿದ್ರೂ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಇವರೇ ಹಾಕ್ಸೋ ಥರ ಇರಬೇಕಾಗಿತ್ತು ಗ್ರಾನೈಟ್ಸ್ ಎಲ್ಲನೂ. ಸೊ ಇವ್ರು ಬಂದುಬಿಟ್ಟು ನಮ್ಮ ಕಡೆ ಇಲ್ಲ, ನಾವು ಯಾರಿಗೂ ಕೂಡ ಲೇಯಿಂಗ್ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಬೇಡ, ಗ್ರಾನೈಟ್ ತೊಗೊಂಬಿಟ್ಟು ಆಮೇಲೆ ಲೇಯಿಂಗ್ ಯಾರು ಕೊಡಲ್ಲ ಅಂತ ಅಂದರೆ ನಮಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಸರಿ ಇನ್ನೊಂದು ಶಾಪ್ಗೆ ಹೋಗೋಣ, ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟು ಬೇರೆ ಶಾಪ್ಗೆ ಹೋದ್ವಿ. ಬಟ್ ಇಲ್ಲಿ ಗ್ರಾನೈಟ್ಸ್ ಎಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಇಫ್ ಇನ್ ಕೇಸ್ ಯಾರಾದರೂ ನಿಯರ್ ಬೈ ಇದ್ರಿ, ಮನೆ ಕಟ್ಟಿಸ್ತಾ ಇದ್ದೀರಾ ಅಂತಂದರೆ ನೀವು ಇಲ್ಲಿ ಕೂಡ ನೋಡ್ಬೋದು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಜಿಯೋ ಗ್ರಾನೈಟ್ಸಲ್ಲಿ ಕೂಡ ಅಷ್ಟೇ ಕಲೆಕ್ಷನ್ಸ್ ಚೆನ್ನಾಗಿದೆ. ಬಟ್ ನನಗೆ ಬೇಕಾಗಿರೋವಂತಹ ಕಲರ್ ಅಲ್ಲಿ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಅದು ಬೇಡ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಲೇಯಿಂಗ್ ಇವರು ಕೂಡ ಕೊಡಲಿಲ್ಲ, ಮತ್ತು ಜಿಯೋ ಗ್ರಾನೈಟ್ಸಲ್ಲಿ ಅವರು ಕೂಡ ಲೇಯಿಂಗ್ ಕೊಡಲಿಲ್ಲ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಬಂದು ಹೆಸರುಘಟ್ಟ ಆ ಕಡೆ ಹೋಗ್ತಾ ಇದ್ದೀವಿ. ಸೊ ಹೀಗೆ ನೋಡ್ತಾ ಹೋಗ್ತಾ ಇದ್ದರೆ ಸುಮಾರಷ್ಟು ನಮಗೆ ಶಾಪ್ಸ್ಗಳು ಸಿಗುತ್ತೆ. ನನಗೆ ಪರ್ಸ್ನಲಿ ಒಂದಲ್ಲ ಎರಡಲ್ಲ 4 ಅಲ್ಲ, ತುಂಬ ನೋಡಿದ್ರೂ ಕಡಿಮೆನೇ. ಯಾಕಂದರೆ ಒಂದ್ಸಲಿ ಮನೆ ಕಟ್ಸೋದು, ಒಂದ್ಸಲಿನೇ ಈ ಎಲ್ಲ ಕೆಲಸಗಳನ್ನ ಮಾಡ್ಸೋಕ್ಕಾಗೋದು. ಅದರಲ್ಲೂ ಗ್ರಾನೈಟ್ ಎಲ್ಲ ಬಂದುಬಿಟ್ಟು ಒಂದ್ಸಲಿ ಹಾಕಿದ ಮೇಲೆ ಫಿಕ್ಸ್. ಅದು ನಾವು ಇನ್ನೊಂದ್ಸಲಿ ಏನಾದರೂ ಅದನ್ನೆಲ್ಲ ತೆಗ್ಸಿ ಮಾಡಿಸ್ಬೇಕು ಅಂತಂದ್ರೆಲ್ಲ ಡಬಲ್ ಖರ್ಚು, ಅವೆಲ್ಲ ಯಾರು ಕೂಡ ಮಾಡಲ್ಲ. ಬಟ್ ನನಗೆ ಇರೋದು ಇಷ್ಟನೇ, ಒಳ್ಳೆ ಕಲೆಕ್ಷನ್ಸ್ ನೋಡಬೇಕು. ಪ್ರೈಸಲ್ಲಿ ಕೂಡ ಅಷ್ಟೇ 4-5 ಕಡೆ ಕೇಳಿ ವಿಚಾರಿಸಿ ನಮಗೆ ಯಾವ ಕಡೆ ಬೆಸ್ಟ್ ಅಂತ ಅನಿಸುತ್ತೆ, ನಮ್ಮ ಕಾಸ್ಟಿಗೆ ಎಲ್ಲಿ ಓಕೆ ಅಂತ ಅನಿಸುತ್ತೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಅಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಫೈನಲಿ ನಮಗೆ ಇವರು ಲೇಯಿಂಗ್ ಕೊಡಲ್ಲ ಅಂತೆಲ್ಲ ಹೇಳಿದ್ರು. ಗ್ರಾನೈಟ್ಸ್ ಅಷ್ಟೇ ನಾವು ಕೊಡ್ತೀವಿ, ಲೇಯಿಂಗ್ ಕೊಡೋಕ್ಕಾಗಲ್ಲ. ಬಿಕಾಸ್ ಒಬ್ಬರಲ್ಲ ಇನ್ನೊಬ್ಬರು ಮೋಸ ಮಾಡೇ ಮಾಡ್ತಾರೆ, ನಾವು ಅವ್ರದ್ದೆಲ್ಲ ಒಪ್ಕೊಳ್ಳಲ್ಲ ಅಂತೆಲ್ಲ ಹೇಳಿದ್ರು. ನಮಗೂ ಕೂಡ ಅದೇ ಭಯ ಅಲ್ವಾ, ಆನ್ ಟೈಮ್ ಕೆಲಸಗಳನ್ನ ಮುಗಿಸ್ಕೊಂಡು ಕೊಡಬೇಕು. ನಾವು ಯಾರನ್ನಾದ್ರೂ ಹುಡುಕ್ಬಿಟ್ಟು ಅವರು ನಮಗೆ ಕರೆಕ್ಟಾಗಿ ಕೆಲಸ ಮಾಡಿಸ್ಲಿಲ್ಲ ಅಂತ ಅಂದರೆ ಇದೆಲ್ಲ ಸುಮ್ಮನೆ ತಲೆನೋವು ಬೇಡ. ಇವ್ರ ಕಡೆ ಇತ್ತು ಅಂತ ಅಂದರೆ ನಮಗೆ ಯಾವತ್ತಿದ್ರೂ ಅದು ಪಕ್ಕಾ ಫಿಕ್ಸ್, ಅವ್ರ ಕೆಲಸ ನೀಟಾಗಿ ಮುಗಿಸ್ಕೊಂಡು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇಫ್ ಇನ್ ಕೇಸ್ ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂತ ಅಂದ್ರೂ ಕೂಡ ನಾವು ಶಾಪ್ ಅವ್ರ ಹತ್ರನೇ ನೀಟಾಗಿ ಅದೇನಿರುತ್ತೆ ನಮ್ಮದು ಡ್ರಾಬ್ಯಾಕ್ಸ್ ಎಲ್ಲ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಅಂತ ಅಂದ್ಕೊಂಡು ನಾವು ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ಇವಾಗ ನಾವು ನೆಕ್ಸ್ಟ್ ಬಂದಿರೋದು ನಿಯರ್ ಹೆಸರುಘಟ್ಟ ಹತ್ರ ಕಾವೇರಿ ಗ್ರಾನೈಟ್ಸ್ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಂತೂ ನಾವು 2 ಕಡೆ ಏನು ನೋಡಿದ್ವಿ ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಇತ್ತು. ಆಮೇಲೆ ಕಲರ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅವರು ಕೂಡ ನಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ರು. ಮತ್ತು ನಾವು ಫಸ್ಟೇ ಹೇಳಿದ್ವಿ ಅವ್ರಿಗೆ, ನಾವು 1-2 ಕಡೆ ಕೇಳ್ಕೊಂಡು ಬಂದಿದ್ದೀವಿ, ಪ್ರೈಸನ್ನು ಕೂಡ ಅಷ್ಟೇ ವಿಚಾರಿಸ್ಕೊಂಡು ಬಂದಿದ್ದೀವಿ. ಸೊ ನೋಡಿ ಕರೆಕ್ಟಾಗಿ ನಮಗೆ ಪ್ರೈಸ್ ಎಲ್ಲ ಹಾಕೊಂಡು ಕೊಡಿ. ಅದಾದಮೇಲೆ ಜಾಸ್ತಿ ಹೈ ಪ್ರೈಸು ಬೇಡ, ಲೋ ಪ್ರೈಸು ಬೇಡ, ಒಳ್ಳೆ ಕ್ವಾಲಿಟಿ ಇರಲಿ, ಕಲರ್ ಚೆನ್ನಾಗಿರಲಿ ಅಂತೆಲ್ಲ ಹೇಳಿದ್ದಕ್ಕೆ ಅವರು ನಮಗೆ ಒಳ್ಳೊಳ್ಳೆ ಕಲರ್ಸ್ನೇ ತೋರಿಸಿದ್ರು. ನಾನು ಹಾಗೆ ರ್ಯಾಂಡಮ್ ಆಗಿ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ನಿಮಗೂ ಕೂಡ ಒಂದು ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ. ಆಮೇಲೆ ನಾವಿಲ್ಲಿ ಈ ಒಂದು ಶಾಪಲ್ಲಿ ಇವ್ರಿಗೇನೆ ಫಿಕ್ಸ್ ಮಾಡಿದ್ವಾ ಇಲ್ವಾ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದಕ್ಕೆ. ಇಲ್ಲಿ ಏನು ಅಂತ ಅಂದರೆ ನಮಗೆ ಬ್ಲ್ಯಾಕ್ ಗ್ರಾನೈಟಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ಹಾಗೆಯೇ ವೈಟ್ ಗ್ರಾನೈಟಲ್ಲಿ ಕೂಡ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇತ್ತು. ಸೊ ನನಗೆ ವೈಟ್ಗಿಂತ ಬ್ಲ್ಯಾಕ್ಗೆ ಹೋಗೋಣ ಅಂತ ಇಲ್ಲಿ ನೋಡಿದ್ಮೇಲೆ ಅನಿಸಿದ್ದು ಪರ್ಸ್ನಲಿ. ಆಮೇಲೆ ಬಾಡಿಗೆ ಮನೆಗೂ ಕೂಡ ನಾವು ಗ್ರಾನೈಟೇ ಹಾಕ್ಸ್ತಾ ಇರೋದ್ರಿಂದ ನಾವು ವೈಟಿಗೆ ಹೋದರೆ ಇವಾಗ ಎಲ್ಲರೂ ನಮ್ಮ ಥರನೇ ಒಂದೇ ಥರ ಮೇಂಟೈನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಒಳ್ಳೆ ಕ್ವಾಲಿಟಿದು ಬೇಕು ಅಂತ ಅಂದಾಗ ಅವರು ಸುಮಾರಷ್ಟು ಕಲೆಕ್ಷನ್ಸ್ನ ತೋರಿಸಿದ್ರು. ಹಾಗೆಯೇ ಅವರು ನಮ್ಮ ಮೈಂಡ್ಸೆಟ್ನ ನೀಟಾಗಿ ಅರ್ಥ ಮಾಡಿಕೊಂಡು ನಮ್ಗೆ ಯಾವ ಥರ ಬೇಕೋ ಅದೇ ರೀತಿ ಕಲೆಕ್ಷನ್ಸ್ನ ಅವ್ರು ತೋರಿಸ್ತಾಯಿದ್ರು. ನನಗೆ ಅದು ಪರ್ಸ್ನಲಿ ಇಷ್ಟ ಆಯಿತು. ಸೊ ಇದು ಬಂದುಬಿಟ್ಟು ಮಾರ್ವಾಡಿ ಅವ್ರದ್ದು ಶಾಪು. ಸೊ ನೀವೇನಾದರೂ ಗ್ರಾನೈಟ್ಸ್ ಎಲ್ಲ ನೋಡಬೇಕು ಅಂತಂದರೆ ಖಂಡಿತ ಈ ಒಂದು ಶಾಪ್ನ ವಿಸಿಟ್ ಮಾಡಿ. ನಿಜ ತುಂಬ ಕಲೆಕ್ಷನ್ಸ್ ಇದೆ, ತುಂಬಾ ಚೆನ್ನಾಗಿದೆ ಕೂಡ. ಸೊ ನಾನು ಕೂಡ ಒಂದಷ್ಟು ಕಲೆಕ್ಷನ್ಸ್ನ ನೋಡಿಕೊಂಡು ಒಂದು ರೌಂಡ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನನಗೇನು ಗೊತ್ತಾ, ನೋಡಿರೋ ಕಲರ್ಸ್ ಬೇಗ ಮರ್ತೋಗ್ಬಿಡುತ್ತೆ. ಈ ಥರ ಕಲರ್ ಚಾಯ್ಸ್ ಮಾಡೋವಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರೆ ಬೆಸ್ಟು. ನೀವು ಕೂಡ ಏನಾದರೂ ಹೋಗ್ತೀರಿ ಕಲೆಕ್ಷನ್ಸ್ ನೋಡೋಕ್ಕೆ ಅಂತಂದರೆ ನೀವು ಕೂಡ ವಿಡಿಯೋ ಮಾಡ್ಕೊಳ್ಳಿ. ಅದು ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಬೇಕಾದ್ರೆ ನೋಡಿಕೊಂಡು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಲ್ಲಿ ಒಂಥರ ಎಲ್ಲ ಕಲರ್ಸು ನೋಡ್ತಾ ಇದ್ದಾಗ ಯಾವ ಕಲರ್ನ ನೋಡಿದ್ವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ನಾನು ಹೇಗೆ ನೆನ್ಪಿಟ್ಕೊತಾ ಇದ್ದೆ ಅಂತ ಅಂದರೆ ರೋನ ನೋಡಿಕೊಂಡು ಎಷ್ಟನೇ ನಂಬರಲ್ಲಿ ಆ ಒಂದು ಗ್ರಾನೈಟ್ನ ಇಟ್ಟಿದ್ದಾರೆ ಅಂತ ನೋಡಿಕೊಂಡು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ನಾನು ಈ ಥರ ಇದು ಚೆನ್ನಾಗಿದೆಯಾ ಅಂತ ನಮ್ಮ ಅಪ್ಪನ ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ. ಸೊ ನಮ್ಮ ಅಪ್ಪನೂ ಕೂಡ ಅಷ್ಟೇ ಯಾವ್ದು ಚೆನ್ನಾಗಿದೆ, ಯಾವ್ದು ಅವ್ರಿಗೆ ಇಷ್ಟ ಆಗ್ತಾಯಿತ್ತು ಅದನ್ನು ಅವರು ಕೂಡ ನೋಡಿ ನನಗೆ ಹೇಳ್ತಾಯಿದ್ರು. ಸೊ ಆಮೇಲೆ ಲಪೋತ್ರ ಕೆಳಗಡೆ ಏನು ರೈಸರ್ ಬರುತ್ತಲ್ವ, ಸೊ ಅದಕ್ಕೆ ಕೂಡ ಅಷ್ಟೇ ಅವರು ಆಪ್ಷನ್ಸ್ನ ಕೊಡ್ತಾಯಿದ್ರು. ಒಂದೇ ಕಲರ್ನ ಹಾಕಿಸ್ಬೇಡಿ. ಸೊ ಮಧ್ಯದಲ್ಲಿ ಬಂದುಬಿಟ್ಟು ನೀವು ಬ್ಲ್ಯಾಕ್ ಆಪ್ಷನ್ನಾಗಿ ತೊಗೊಳ್ತಾ ಇದ್ದೀರಾ ಲಪೋತ್ರ ಅಂತ ಅಂದರೆ
ಬ್ಲೇಸರ್ ಬಂದ್ಬಿಟ್ಟು ವೈಟ್ನ ಚೂಸ್ ಮಾಡಿ, ಸೊ ದಟ್ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾಯಿದ್ರು. ಸೊ ನನಗೂ ಕೂಡ ಅದು ಇಷ್ಟ ಆಯಿತು. ನಮಗೆ ಲಾಸ್ಟ್ 2 ಶಾಪಲ್ಲಿ ಏನು ಹೋಗಿದ್ವಿ, ಅವರು ನಮಗೆ ಈ ಒಂದು ಆಪ್ಷನ್ ಹೇಳೇ ಇರಲಿಲ್ಲ, ನನಗದು ಗೊತ್ತೂ ಇರಲಿಲ್ಲ ಇನ್ಫ್ಯಾಕ್ಟ್. ಸೊ ನನಗೆ ಇವ್ರು ಹೇಳಿದ್ಮೇಲೆ ಹೌದಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದಷ್ಟು ಅವರು ಹಾಕಿರೋದನ್ನು ನೋಡಿದಾಗ ಇಷ್ಟ ಆಯಿತು. ಸೊ ದಟ್ ಆಮೇಲೆ ಅದನ್ನು ಓಕೆ ಫೈನ್ ಅಂತ ಫಿಕ್ಸ್ ಮಾಡಿಕೊಂಡೆ. ಸೊ ಇವರೊಂದು ಶಾಪಲ್ಲಿ ಬಂದುಬಿಟ್ಟು 65ಇಂದ 250, 300 ತನಕನೂ ಗ್ರ್ಯಾಂಡ್ ಅವೈಲೇಬಲ್ ಇದೆ. ಸೊ ನಾವಿಲ್ಲಿ ನಾವು ಜಾಸ್ತಿ ಪ್ರೈಸ್ದೇನು ಹೋಗ್ತಾಯಿಲ್ಲ. ನಾನು ಫಸ್ಟೇ ಹೇಳಿದಾಗೆ ನಮ್ಮ ತಲೆಯಲ್ಲಿ ಇದ್ದಿದ್ದು 105ಇಂದ 135 ಒಳಗೇ ಬೇಕು ಅಂತ ಅಂದ್ಬಿಟ್ಟು, ಸೊ ನಾವು ಆ ಪ್ರೈಸ್ ಒಳಗಡೆ ನೋಡ್ತಾ ಇದ್ದೀವಿ. ಸೊ ಈ ಥರ ನನಗೆ ಒಂದಷ್ಟು ಕಲೆಕ್ಷನ್ಸ್ನ ನಾನು ಅವ್ರ ಹತ್ರ ಹೇಳಿದ್ದಕ್ಕೆ ಅವ್ರು ನಮಗೆ ಕಲರ್ ಆಪ್ಷನ್ಸ್ ಎಲ್ಲ ತೋರಿಸ್ತಾಯಿದ್ರು. ಅದರೊಳಗೆ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ನಾವು ಅಲ್ಲೇ ಅವ್ರಿಗೆ ಏನಂತಾರೆ ಗ್ರಾನೈಟ್ ಮೇಲೆ ನೀರು ಹಾಕಿ ಅದನ್ನು ವೈಪ್ ಮಾಡಿ ತೋರಿಸಿ ಅಂತ ಕೇಳಬೇಕು. ಯಾಕೆಂತಂದರೆ ಧೂಳು ಇರುತ್ತೆ ಅಲ್ವಾ, ಕಲರ್ ಆಪ್ಷನ್ಸ್ ನಮ್ಗೆ ಗೊತ್ತಾಗೋದಿಲ್ಲ. ಸೊ ನಾನು ಕೇಳಿದ್ದಕ್ಕೆ ಅವರು ಈ ರೀತಿಯಾಗಿ ನೀರು ಹಾಕಿಬಿಟ್ಟು ವೈಪ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ನೋಡ್ಬೋದು ಈ ರೀತಿ ಕಾಣುತ್ತೆ. ಸೊ ನನಗೆ ಈ ಒಂದು ಕಲರ್ ಆಪ್ಷನ್ಸ್ ತುಂಬ ಇಷ್ಟ ಆಯಿತು. ಅದೊಂಥರ ಮೈಲ್ಡಾಗಿ ಕೂಡ ಇತ್ತು, ಹಾಗೆಯೇ ರಿಫ್ಲೆಕ್ಷನ್ನು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಈ ಒಂದು ಗ್ರಾನೈಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆಯೇ ಅದಕ್ಕೆ ಅಂತ ಬಂದಿರೋ ಲಪೋತ್ರ, ಈ ಒಂದು ಲಪೋತ್ರ ತುಂಬಾ ಚೆನ್ನಾಗಿದೆ ಅಲ್ವಾ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜಾಸ್ತಿ ಹೆವಿ ಅಂತಲೂ ಅನಿಸಲ್ಲ, ತುಂಬ ಜಾಸ್ತಿ ಕಡಿಮೆ ಅಂತಲೂ ಅನಿಸಲ್ಲ. ಸೊ ಈ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ಜೀವನ ಸ್ಯಾಟರ್ಡೇ ಅವ್ರಿಗೆ ಲೀವ್ ಇರುತ್ತೆ ಅಲ್ವಾ, ಆವಾಗ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ. ಹಾಗೆ ಆನ್ ದ ವೇ ಬರ್ತಾ ಇರುವಾಗ ನನಗೆ ಈ ಒಂದು ಶಾಪ್ ನೋಡಿ ತುಂಬ ಇಷ್ಟ ಆಯಿತು. ಅಲ್ಲಿ ಮೇನ್ ವೆಂಕಟೇಶ್ವರ ನೋಡಿ ತುಂಬ ಇಷ್ಟ ಆಯಿತು. ಹಾಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನನಗದೇನೋ ಗೊತ್ತಿಲ್ಲ, ವೆಂಕಟೇಶ್ವರ ಎಲ್ಲಿ ನೋಡಿದ್ರೂ ಕೂಡ ಒಂಥರ ಏನೋ ತುಂಬ ಖುಷಿ ಆಗುತ್ತೆ. ಸೊ ಏನೋ ಒಂಥರ ನೋಡೋಣ, ನನ್ನ ಮೈಂಡಲ್ಲಿ ಒಂದು ಇದೆ ಕನಸು, ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಅದೊಂದು ಆಸೆ ಇಟ್ಕೊಂಡಿದ್ದೀನಿ. ಆಸೆ ಕಾಣೋಕ್ಕೇನು ಕಾಸು ಕೊಡಬೇಕು, ಏನೇನೋ ಆಸೆ ಪಟ್ಕೊಂಡಿರ್ತೀನಿ. ನೋಡೋಣ, ಅದು ಫೈನಲ್ ಆದಮೇಲೆ ಖುಷಿ ಆಗುತ್ತೆ ಅಷ್ಟೇನೆ. ಇವಾಗ ನಾನು ನಮ್ಮಪ್ಪ ಇಬ್ಬರು ಕೂಡ ನನ್ನ ತಂಗಿ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮಪ್ಪ ನನ್ನ ತಂಗಿಗೆ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೈಟು. ಸೊ ಇಲ್ಲೇ ನಿಯರ್ ಬೈನೇ ಇರೋದು ಅದನ್ನು ಕೂಡ. ನಮ್ಮಪ್ಪ ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ ಅಲ್ವಾ, ರಾಣಿ ಸೈಟ್ ಹತ್ರ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಇವಾಗ ಅವಳ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಆ ಒಂದು ಸೈಟ್ನ ನಮ್ಮಪ್ಪ ನನ್ನ ತಂಗಿಗೆ ಅಂತ ಕೊಟ್ಟಿರೋದು. ಸೊ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಅಲ್ಲಂತೂ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರೋಡೆಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಆಮೇಲೆ ಸುತ್ತಮುತ್ತ ಸಖತ್ತಾಗಿದೆ ಮನೆ ಅಂತೂ. ನಾನು ನನ್ನ ತಂಗಿಗೆ ಅದೇ ಹೇಳ್ತಾ ಇದ್ದೆ, ಪಕ್ಕ ಅವಳು ಇಲ್ಲೇ ಮನೆ ಕಟ್ತಾಳೆ ಪಾಪ, ನಾನು ಹಂಗೆ ಅಂದ್ಕೊಳ್ತೀನಿ. ಅವಳು ಇಲ್ಲಿ ಮನೆ ಕಟ್ಟಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಏರಿಯಾ ಎಲ್ಲನೂ ಅಂತ. ಸೊ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ನನ್ನ ತಂಗಿ ಸೈಟು. ಯಾಕಂದರೆ ಅಲ್ಲೊಂಥರ ಕಾಮಾಗಿದೆ, ಏನೋ ಒಂಥರ ಕೂಲಾಗಿರುತ್ತೆ. ಸೊ ಅಂಥ ಸರೌಂಡಿಂಗ್ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ನನಗೂ ಕೂಡ ಇಷ್ಟ ಆಯಿತು. ಬಟ್ ನಾನು ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಕತ್ಲೆ ಆಗಿತ್ತು, ಏನೂ ಕೂಡ ಕಾಣಿಸ್ತಾನೆ ಇರಲಿಲ್ಲ ಅಲ್ಲಿ ಸೈಟ್ ಹತ್ರ. ಮತ್ತು ಮರಗಳೆಲ್ಲ ಬೆಳೆದ್ಬಿಟ್ಟಿದೆ, ನೀಲಗಿರಿ ಮರ ಎಲ್ಲ ಒಂದು 3-4 ಬೆಳೆದ್ಬಿಟ್ಟಿದೆ. ಸೊ ಅವಳಿಗೆ ತಮಾಷೆ ಮಾಡ್ತಾ ಇರ್ತೀನಿ ನಾನು ಅವಾಗವಾಗ, ನಿನ್ನ ಸೈಟಲ್ಲಿ ಮರ ಗಿಡ ಎಲ್ಲ ಬೆಳೆದಿದೆ ಕಣೆ, ಹೋಗ್ಬಿಟ್ಟು ನೋಡ್ಕೊಂಡು ಬಾ ಅಂತ ಅಂದ್ಬಿಟ್ಟು. ಸೊ ನಮ್ಮಪ್ಪ ನನಗೆ ನನ್ನ ತಂಗಿಗೆ ಇಬ್ರಿಗೂ ಕೂಡ ಸೈಟ್ ಕೊಟ್ಟಿದ್ದಾರೆ. ಸುಮಾರಷ್ಟು ಜನ ಬರೀ ನನಗೆ ಮಾತ್ರನೇ ಮಾಡಿರೋದು, ನನ್ನ ತಂಗಿಗೆ ಏನೂ ಮಾಡಿಲ್ಲ ಅನ್ಕೊತಾ ಇದ್ರಿ. ಸೊ ನನಗೂ ನನ್ನ ತಂಗಿಗೆ ಇಬ್ರಿಗೂ ಕೂಡ ನಮ್ಮಪ್ಪ ಸೈಟ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಕ್ಲಾರಿಫಿಕೇಷನ್ನ ನಾನು ಈ ಒಂದು ವಿಡಿಯೋನಲ್ಲಿ ಹಾಗೆ ಶೇರ್ ಮಾಡಿಕೊಂಡೆ. ಫ್ರೆಂಡ್ಸ್, ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ನಾನು ಮತ್ತು ಅಪ್ಪು ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನೆನ್ನೆ ಹೋಗಿ ಗ್ರಾನೈಟ್ ಸೆಲೆಕ್ಷನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವತ್ತು ಮೆಷರ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಇನ್ನೇನು ಒಂದು 30 ಮಿನಿಟ್ಸಲ್ಲೆಲ್ಲ ಬಿಲ್ಡಿಂಗ್ ಹತ್ರ ಇರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀನಿ. ನಮ್ಮಪ್ಪ ಅಲ್ಲೇ ಇದ್ದಾರೆ ಬಿಲ್ಡಿಂಗ್ ಹತ್ರನೇ, ಬಿಕಾಸ್ ಇವತ್ತು ಕೆಲಸ ನಡೀತಾ ಇದೆ ಅಲ್ವಾ, ಹಾಗಾಗಿ ಅಲ್ಲೇ ಇದ್ದಾರೆ. ಇವಾಗ ನಾನು ಕೂಡ ಹೋಗ್ತೀನಿ. ಯಾವ ಥರ ಮೆಷರ್ಮೆಂಟ್ ಎಲ್ಲ ತೊಗೊಳ್ತಾರೆ ಅನ್ನೋದನ್ನೆಲ್ಲ ಸ್ವಲ್ಪ ನಾನು ನೋಡ್ತೀನಿ. ಬಿಕಾಸ್ ಇನ್ನೊಂದು ಸರಿ ಎಲ್ಲ ನಾವು ಮತ್ತೆ ಮನೆ ಕಟ್ಟೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ಈ ಮನೆಯಲ್ಲಿ ಏನು ನಡೀತಾ ಇದೆ ಅಂದರೆ, ನಮ್ಮ ಹೊಸ ಮನೆಯಲ್ಲೆಲ್ಲ ಏನೇನು ಕೆಲಸಗಳು ನಡೀತಾ ಇದೆ ಅದನ್ನೆಲ್ಲ ನಾನು ನೋಡಬೇಕು ಅಂತ ತುಂಬ ಇಷ್ಟ ನನಗೆ. ಸೊ ಡೇ 1 ಕೂಡ ನಾನು ಅದೇ ಥರನೇ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಕೂಡ ಅಷ್ಟೇ, ನೋಡೋಣ ಯಾವ ರೀತಿ ಮೆಷರ್ಮೆಂಟ್ಸ್ ಎಲ್ಲ ತೊಗೊಳ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊತೀನಿ ನಾನು ಕೂಡ. ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ ಬಿಲ್ಡಿಂಗ್ ಹತ್ರ. ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕೂಡ ಹಾಗೆ ಕಂಟಿನ್ಯೂ ಮಾಡ್ತೀನಿ. अभी मैंने किया
2x2 check it. 2.5 ಹಾಂ इसको मैंने करना उसको माइनस करना ना उसको ऐसा इधर से 4 फीट इधर से लिया ना, ध्यान से लिया, जितना आया उधर वहाँ से यहाँ से उधर कितना आता है? यहाँ से देखो कितना फीट आता है? बस अब इधर तक नहीं। ಸೊ ಇವಾಗ ಗ್ರಾನೈಟ್ ಮೆಷರ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ನಾವು ಇನ್ನೇನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಹೋಗ್ಬಿಟ್ಟು ಕಾಸ್ಟ್ ಎಲ್ಲ ಮಾತಾಡಬೇಕು, ಎಷ್ಟು ಅಡಿ ಆಗುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಎಲ್ಲ ಬರುತ್ತೆ ಅಂತೆಲ್ಲ ನೋಡ್ಕೊಳ್ಬೇಕಲ್ವಾ. ಸೊ ಅದನ್ನೆಲ್ಲ ಮೆಷರ್ಮೆಂಟ್ ತೊಗೊಂಡು ಅವ್ರು ನೋಟ್ ಡೌನ್ ಮಾಡ್ಕೊಂಡು ಹೋಗ್ತಾರೆ. ನಾವು ಇವತ್ತಿಲ್ಲ ನಾಳೆ ಹಾಗೆ ಹೋಗ್ಬಿಟ್ಟು ಅದೇನು ಕಾಸ್ಟ್ ಇರುತ್ತೆ ಅದನ್ನೆಲ್ಲ ಮಾತಾಡಿಕೊಂಡು ಗ್ರಾನೈಟ್ ಎಲ್ಲ ತೊಗೊಂಡು ಬಂದುಬಿಡ್ತೀವಿ. ಸೊ ಇವರು ಮೇಯ್ನಾಗಿ ನಮಗೆ ಲೇಯಿಂಗ್ ಕೊಡ್ತೀವಿ ಅಂತ ಹೇಳಿದ್ರು, ಅಂದರೆ ಗ್ರಾನೈಟ್ಸ್ ಎಲ್ಲ ಅವ್ರ ಕಡೆಯಿಂದನೇ ಹಾಕ್ಸ್ಕೊಂಡು ಕೊಡ್ತೀವಿ ಅಂತ. ನಮಗೆ ಅದೇ ಒಂದು ಮೇಯ್ನ್ ಬೇಕಾಗಿದ್ದಿದ್ದು, ಅದಕ್ಕೋಸ್ಕರ ನಾವು ಇವರನ್ನೇ ಫಿಕ್ಸ್ ಮಾಡ್ಕೊಂಡ್ವಿ. ಗ್ರಾನೈಟ್ ನಮ್ಗೆ ಎಲ್ಲಿ ಬೇಕಾದ್ರೂ ನಾವು ತೊಗೊಂಡ್ಬಿಡ್ಬೋದು, ಅದರದ್ದೆಲ್ಲ ಪ್ರಾಬ್ಲಮ್ಮು. ಬಟ್ ಲೇಯಿಂಗ್ ಅವ್ರು ಕೊಡೋಲ್ಲ ಅಂತ ಅಂದರೆ ನಾವು ಸುಮ್ಮನೆ ಯಾರ್ಯಾರನ್ನೋ ಹುಡ್ಕೊಂಡು ಹಾಕ್ಸ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಗ್ರಾನೈಟ್ ಹಾಕೋದ್ರಲ್ಲೇ ಜಾಸ್ತಿ ಮಿಸ್ಟೇಕ್ಸ್ ಮಾಡಿಬಿಡ್ತಾರೆ, ಈ ಕಟ್ಟಿಂಗ್ಸ್ ಎಲ್ಲ ನೀಟಾಗಿ ಕೊಡೋದಿಲ್ಲ. ಸೊ ಇದೆಲ್ಲ ನಮಗೆ ಮುಂದೆ ಫ್ಯೂಚರಲ್ಲಿ ಗೊತ್ತಾಗಿ ಪ್ರಾಬ್ಲಮ್ ಆಗೋದಕ್ಕಿಂತ ನೀಟಾಗಿ ಕೆಲಸ ಮಾಡೋರನ್ನೇ ಹುಡುಕ್ಬಿಟ್ಟು ನಾವು ಕೆಲಸ ಮಾಡಿಸ್ಕೊಳ್ಳೋದೇ ಬೆಸ್ಟು ಅಂತ ನಮ್ಗೆ ಹಂಗೆ ಅನ್ನಿಸ್ತು. ಸೊ ಹಾಗಾಗಿ ನಾವು ಫಸ್ಟೇನೆ ಗ್ರಾನೈಟ್ ಶಾಪಿಗೆ ನೋಡೋಕ್ಕೆ ಹೋದಾಗಲೇ ಕೇಳಿಬಿಡ್ತೀವಿ, ಲೇಯಿಂಗ್ ಹಾಕ್ಕೊಡ್ತೀರಾ ನೀವು ಅಂತ. ಎಲ್ಲಿ ಲೇಯಿಂಗ್ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ, ನಾವು ಅಲ್ಲೇ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿತ್ತು. ಸೊ ಇವಾಗ ಅವರು ಮೆಷರ್ಮೆಂಟ್ಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಎರಡಕ್ಕೂ ಕೂಡ ಗ್ರಾನೈಟನ್ನೇ ಹಾಕ್ತಾ ಇರೋದು. ಬಾಡಿಗೆ ಮನೆಗೇನು ನಾವು ಟೈಲ್ಸ್ ಹಾಕ್ಸ್ತಾ ಇಲ್ಲ, ಇಲ್ಲಿಗೂ ಕೂಡ ಗ್ರಾನೈಟನ್ನೇ ಹಾಕ್ತಾ ಇದ್ದೀವಿ. ಹಾಗೆಯೇ ನಮ್ಮದು ಹೊರಗಡೆ ವಾಲಿಗೆಲ್ಲ ಕೂಡ ಗ್ರಾನೈಟ್ಸೇ ಬರುತ್ತೆ. ಸೊ ನಮ್ಮಪ್ಪ ಮಾತ್ರ ಆಪ್ಷನ್ಸ್ ಕೊಡ್ತಾಯಿದ್ರು, ಟೈಲ್ಸಿಗೆ ಹೋಗ್ತೀಯ ಅಲ್ಲ ಗ್ರಾನೈಟ್ಸಿಗೆ ಹೋಗ್ತೀಯಾ ಅಂತ ಅಂದ್ಬಿಟ್ಟು. ನನಗೆ ನಮ್ಮಪ್ಪ ಗ್ರಾನೈಟ್ಸಿಗೆ ಹೋಗ್ತೀಯಾ ಟೈಲ್ಸಿಗೆ ಹೋಗ್ತೀಯಾ ಅಂತ ಅಂದಾಗ ನನಗೆ ಹೌದಾ ಹೊರಗಡೆ ಟೈಲ್ಸ್ ಕೂಡ ಹಾಕ್ಸ್ಬೋದಾ ಅಂತ ಕೇಳಿದೆ. ಪಪ್ಪ ಹೇಳಿದ್ರು ಮಾಡಿಸ್ಬೋದು ಆ ಥರ ಬೇಕಾದರೆ ಅಂತ ಹೇಳಿದ್ರು. ಸರಿ, ಹಾಗಾದರೆ ಅವರು ಮೆಷರ್ಮೆಂಟ್ ಎಲ್ಲ ತೊಗೊಳ್ಳಿ, ಆಮೇಲೆ ಗ್ರಾನೈಟಿಗೆ ಎಷ್ಟಾಗುತ್ತೆ ಅಂತ ಹೇಳಿ, ಆಮೇಲೆ ನಮ್ಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ಗ್ರಾನೈಟ್ ಆರ್ ಟೈಲ್ಸ್ ಅದನ್ನು ಹೊರಗಡೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಅಂದರೆ ವಾಲಿಗೆ ಮಾತ್ರ, ಕೆಳಗಡೆ ಎಲ್ಲ ಬಂದುಬಿಟ್ಟು ಮಾಮೂಲಿ ಲಪೋತ್ರ ಬರುತ್ತೆ. ನಾನಂತೂ ನಿಜವಾಗ್ಲೂ ಯಾವಾಗ ಈ ಒಂದು ಕೆಲಸ ಮಾಡಿಸ್ತೀವಿ ಅನ್ನೋ ಥರ ಕಾಯ್ತಾ ಇದ್ದೆ, ಅಂದರೆ ಗ್ರಾನೈಟ್ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ. ಫೈನಲಿ ಇನ್ನೇನು ಈ ಗಾರೆ ಕೆಲಸದವ್ರದ್ದು ಕೆಲಸಗಳೆಲ್ಲ ಕೂಡ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ದೆನ್ ಅದಾದಮೇಲೆ ನಾವು ಗ್ರಾನೈಟ್ಗೆ ಹೋಗ್ಬೋದು. ಸೊ ಗ್ರಾನೈಟ್ ಕೆಲಸ ಕೂಡ ಅಷ್ಟೇ, ಅವ್ರು ಹೇಳಿದ್ದಾರೆ 1 ಮಂತ್ ಇಲ್ಲ 1.5 ಮಂತ್ ಮ್ಯಾಕ್ಸಿಮಮ್ ನಾವು ತೊಗೊಳ್ಳೋದು ಅಂತ. ಅಂದರೆ ಅದಕ್ಕಿಂತ ಜಾಸ್ತಿ ಏನು ಟೈಮ್ ಆಗೋಲ್ಲ ಅಂತ ಹೇಳಿದ್ದಾರೆ ಇವರು. ನಾವು ಕೇಳಿದ್ದೀವಿ, ಒಂದು 2-3 ಕಡೆ ಕೂಡ ವಿಚಾರಿಸಿದ್ದೀವಿ. ಸೊ ಕೆಲಸಗಳು ಕೂಡ ನೀಟಾಗಿ ಮಾಡಿಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಓಕೆ ಫೈನ್, ನಾವು ಇವ್ರನ್ನೇ ಫಿಕ್ಸ್ ಮಾಡೋಣ ಅಂತ ಫಿಕ್ಸ್ ಮಾಡಿದ್ದೀವಿ. ಸೊ ಇಷ್ಟೇ ಫ್ರೆಂಡ್ಸ್, ನಮ್ಮ ಹೊಸ ಬಿಲ್ಡಿಂಗಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.